ನಾವು ಮಾವಿನ ತಗೊಂಡು ಹೋಗಿ ಬಂದಿದ್ದೇವೆ, ಮಲ್ಲಿಕಾ ಅಂತೆ. ಸೊ ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಆಮೇಲೆ ಅಲ್ಲಿಂದ ಮಾವು ಮತ್ತೆ ಹಲಸಿನ ಮೇಳ ಅಂತ ಒಂದು ಆಗ್ತಾ ಇದೆ, ಅಲ್ಲಿ ಹೋಗುವಂತ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ಹೋಗೋಣ, ಫಸ್ಟ್ ದೇವಸ್ಥಾನಕ್ಕೆ ದೇವ ದರ್ಶನ ಮಾಡ್ಕೊಂಡು ಬರೋಣ. ಹೋಗ್ಬರಲ್ಲ, ನೋಡ ನೋಡ ಎಷ್ಟು ಚಂದ ಅಲ್ಲ. ಸೊ ಮೋಡ ಕವಿದ ವಾತಾವರಣ, ಮಳೆ ಬರುವ ಹಾಗಿದೆ, ಆಲ್ರೆಡಿ ಬಂದು ಹೋಗಿದೆ. ಇಲ್ಲ ಒಳಗಡೆ ಬೇಡ. ಸೊ ನಾವು ಬಂದ್ವಿ ಶಾಂತಿಧಾಮ ಅಂತ ಹೇಳಿ, ಇದು ಹುಳಿಮಾವು ಅರೆಕೆರೆ ಲೇಔಟ್ ಹತ್ರ, ಅರೆಕೆರೆ ಗೇಟ್ ಹತ್ರ ಆಯ್ತಾ. ಇಲ್ಲಿ ಬರ್ಬೇಕಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ, ಬಟ್ ಇವತ್ತು ದಿನ ಬಂತು. ಅದು ಅಲ್ಲದೆ ಸ್ಯಾಟರ್ಡೆ ಬೇರೆ, ಚಪ್ಪಲಿ ಇಲ್ಲದೆ ಇರ್ಲಿಕ್ಕೆ ಸೊ ಚಪ್ಪಲಿ ಇಲ್ಲಿ ಇಟ್ಟು ಹೋಗ್ಲಿಕ್ಕೆ. ಲೈಟ್ ಇದೆ ಜಾಸ್ತಿ. ಸಾಯಿಬಾಬಾ ಇಲ್ಲಿ ಗೋಶಾಲೆ ಕೂಡ ಉಂಟು. ಗೋಶಾಲೆ ನೋಡುವಾಗ ಒಂದು ಖುಷಿ ಆಗುವುದು ನಮಗೆ. ಮಳೆ ಬರ್ತದೆ ನೋಡಿ. ನಾವು ಶಾಂತಿಧಾಮಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾಯ್ತು. ಇವಾಗ ನಾವು ಹೊರಟದ್ದು ಹಲಸು ಮತ್ತೆ ಮಾವಿನ ಮೇಳ, ನಮ್ಮ ತಿಲಕ್ ಅವರಿಗೆ ಹೊರಡು ಅಂತ ಹೇಳಿದ್ದಾರೆ. ಸೊ ಹೊರಟಿದ್ದೇವೆ, ಎಂತ ಮಾಡಿದ್ದಾರೆ ಅಂತ ನೋಡುವ ಅಲ್ಲಿ, ಆಮೇಲೆ ಟ್ರೈ ಮಾಡೋಣ ಏನ್ ತಿನ್ನೋದು ಅಂತ. ಸಿಗೋಣ. ಶುಂಠಿ ಲೆಮನ್ ಇದೆಯಾ? ಸೊ ನಾವು ಕಬ್ಬಿನಲ್ಲಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ನಿಮ್ಮ ಅಣ್ಣವ್ರು ಏನೋ ಮಾಡಿ ಕೊಡ್ತಾರಂತೆ. ಕೊಡು ಅಂತ ಇದೆಯಾ? ಫ್ರೆಂಡ್ಸ್, ನಾವೀಗ ಇದ್ದೇವೆ ಮಾವು ಮತ್ತು ಹಲಸಿನ ಮೇಳ ಬೆಂಗಳೂರಲ್ಲಿ. ನಾನು ಮತ್ತೆ ತಿಲಕ್ ಅವರು ಬಂದಿದ್ದೇವೆ ಇಲ್ಲಿ. ಸೊ ಆ ಕಡೆ ಆರ್ಕೆಸ್ಟ್ರಾ ಅಂತ ಆಗ್ತಾ ಇದೆ ನೋಡಿ. ಹಲಸಿನ ಚಿಪ್ಸ್ ಮಾವಿನ ಇಟ್ಟಿದ್ದಾರೆ ಇಲ್ಲಿ. ಎಡಿಷನ್ ಎಲ್ಲ ಇದೆ. ಸೊ ಮಳೆ ಬರ್ಲಿಕ್ಕೆ ಹೋಗಿ ಇಲ್ಲಿ ಕೆಸರೆಲ್ಲ ಇದೆ, ಎಲ್ಲ ಇದ್ರೆ ಒಳ್ಳೆ ಆಗ್ತಿತ್ತ ಅಂತ ಹಾಗೆ. ಬಟ್ಟೆ ಹೆಂಗಿದೆ, ಬಟ್ಟೆ ಎಲ್ಲ ಉಂಟು. ತಿಲಕರಿಗೆ ಏನಾದ್ರು ಬೇಕು. ನಮ್ಮ ತಿಲಕ್ ಅವರು ಒಂದು ಹೇಳಿದ್ರು ಹಲಸಿನಕಾಯಿ ಮಂಚೂರಿ ಅಂತ. ಫಸ್ಟ್ ಟೈಮ್ ಕೇಳಿದ್ ನಾನು. ನೋಡುವ, ಎಲ್ಲಾದ್ರೂ ಇದ್ರೆ ನೋಡುವ, ತಿನ್ನುವ. ಮಳೆ ಬಂದ ಕಾರಣ ಇಲ್ಲಿ ಸ್ವಲ್ಪ ಜಾರ್ತದೆ. ಹೌದ್ರಿ, ಇದೆಂತ ಈ ರೀತಿ ಜಾರ್ತದೆ? ಏನಣ್ಣ ಇದು? ಗುಲ್ಕಂದ ಯಾವ್ದ್ರದ್ದು? ಗುಲ್ಕನ್ ಪ್ಲೈನ್ ಇದೆ, ರೈಪರ್ ಸ್ಪೆಷಲ್ ಇದೆ. ಅದೇನು ಹಾಗೆ ತಿನ್ನೋದ? ಹಾಗೆ ಬನ್ನಲ್ಲಿ ಬಾಳೆಹಣ್ಣು ಐಸ್ ಕ್ರೀಮ್ ಅಲ್ಲಿ ಹಾಕೊಂಡು ತಿನ್ಬೇಕು ಮನೆಯಲ್ಲಿ. ಇಂಥದ್ದು ಬೇಕಾ? ಚಿಪ್ಸ್, ಪಾಪಡ ಇದೆ, ಜೈಪುರ್ ಪಾಪಡ್. ನಾವು ಸ್ವಲ್ಪ ಟೇಸ್ಟ್ ಅಂತ ಇದ್ದೇವೆ. ರಾಜಸ್ಥಾನದಂತೆ. ನೋಡಿ, ರಾಜಸ್ಥಾನ ಉಪ್ಪಿನಕಾಯಿ ಅಂತೆ. ಎಲ್ಲ ವೆರೈಟಿ ಉಂಟು. ನಾವು ಸಹ ಟೇಸ್ಟ್ ಮಾಡಿದ್ವಿ. ಇದು ನೋಡಿ,
ಯಾವತ್ತೂ ಒಂದಿನ ಸಾಯ್ತೀವಿ, ಇಲ್ಲಿ ಬಾದಾಮ್ ಮಿಲ್ಕ್ ಅಂತ ಬಳ್ಳಾರಿ ಫೇಮಸ್ ಆಗಿ ಗೋವಾ ಅಂತ. create our memorable time. So ಅವತ್ತು memorable time ಇವತ್ತು create ಮಾಡ್ಕೊಳ್ಳೋ ಒಂದಿಷ್ಟು ಫಂಕ್ಷನ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಏನಿದೆ ಬದಲ ನೋಡಿ ಫೇಮಸ್ ಹಲಸಿನ ಹಣ್ಣು ಹಲಸಿನೆಲ್ಲ ಇದೆ. ಮಕ್ಕಳಿನ ಹೋಟೆಲ್ ನಿಮ್ಮ ಖುಷಿಗೋಸ್ಕರ ಅದ್ಭುತವಾದ ಕ್ಷಣಕ್ಕೋಸ್ಕರ ಇಲ್ಲಿ ನೋಡಿ ವೆರೈಟಿ ಚಿಕ್ಕಿ ಎಲ್ಲ ಉಂಟು. ಉಪ್ಪಿನಕಾಯಿ ಉಂಟು, ಚಿಕ್ಕಿ ಉಂಟು. ಏನಣ್ಣ ಇದು? ಏನಿದು ಮಿಠಾಯ? ಮಿಠಾಯಿ ತರ ಏನಿಲ್ಲ, ಇದು ಡೈಜೆಷನ್, ಗ್ಯಾಸ್, ಎಸಿಡಿ, ನೆಲ್ಲಿಗೆ ಬರುತ್ತೆ, ಗ್ಯಾಸ್ ಎಸಿಡಿಗೆ ಎಲ್ಲ ಡಿಫ್ರೆಂಟ್ ಇರೋದು. ಅದು ನೀವು ಇಷ್ಟು ದಿನ ಇಟ್ಟಂದ್ರೆ ಅದು ಏನಾಗಲ್ಲ, ಕೆಡಲ್ಲ. ಅದು ಎಸಿಡಿಟಿಗೆ ಎಲ್ಲ ಇದು ಆಮ್ಲ ಬೇಕನ್ನ, ಇದು ಆಮ್ಲ ಹನಿ ಜೈಂತುಪ್ಪ ಇರೋದು, ಅದು ತಿಂದ್ರೆ ವಿಟಮಿನ್ ಸಿ ಬರೋದು. ಅನಾರ್ದಾನ ಗುಲಿ ಗುಡ್ ಫಾರ್ ಡೈಜೆಷನ್, ಎಸಿಡಿಗೆ ಎಲ್ಲ ಅನಾರ್ದಾನ ಗುಲಿ ಡೈಜೆಷನ್ಗೆ ಈಗ ಬರೀ ಗ್ಯಾಸ್ ಅಂಡ್ ಎಸಿಡಿಟಿ. This one is some mangoes are good for digestion and acidity. This type of pan, sir, amla, salt, sweet, jeera, spicy. Kamuji all on the list. This is the roasted songs, sir. Odisha special roasted song. This one. ನೋಡಿ ಗ್ಯಾಸ್ ಅಸಿಡಿಟಿಗೆ ಎಲ್ಲ ಇದು ಒಳ್ಳೆದು. Jaggery song. ಅಸಿಡಿಟಿಗೆ ಎಲ್ಲ ಇದು ಒಳ್ಳೆದು. All are different, sir. Price be different, taste be different. This one is pomegranate goli, good for digestion, sir. ರಾಗಿ ಪಾಪಡ್ ಎಲ್ಲ ಇದೆ. ಅಲ್ಲ 2 ಪ್ಯಾಕೆಟ್ ಮೇಡಮ್ ಸಿಂಪ್ಲಿ ಒಂದು ಡೆಸರ್ಟ್ ಸ್ವಲ್ಪ इसमें भी ड्राई फ्रूट्स भी डालना है. ड्राई फ्रूट इसमें होता है सर, ये प्लेन होता है. ड्राई फ्रूट इसमें मिक्स होता है. प्लेसर में ड्राई फ्रूट मिक्सचर होता है इसमें. एक तरह का डिजर्ट है. मैंगो पल्प रहेगा और ಸೊ ನಾವು ಇಷ್ಟು ಕೋಕೋನಟ್ ಪಟ್ಟಿಂಗ್ ಇದೆ, ಕೋಕೋನಟ್ ಪುಟ್ಟಿಂಗ್ ತಗೊಂಡಿದೆ. ಒಳ್ಳೆ ಇತ್ತು ಮಾತ್ರ. ಟೇಸ್ಟ್ ಮಾಡೋಣ. ಅಷ್ಟೇ ತಿಲಕ್ ಅವ್ರು ನೋಡ್ತಾರೆ ಹೇಗಿದೆ ಅಂತ. ಹೇಗಿದೆ ಹೇಳಿ ಸರ್? ಒಳ್ಳೆಯದೇ. ಒಳ್ಳೆಯದೇ ರೀ, ತುಂಬ ಚೆನ್ನಾಗಿದೆ ಮಾತ್ರ. ಅದೇ ಹೇಗೆ ಮಾಡ್ತಾರೆ ಹಾಗೆ ಲೈಟ್ ವೇಟ್ ಉಂಟಾ? ಹೇಗೆ ಏನು ಮಾಡಿದ್ದು? ಬೀಜದ ಸಿಪ್ಪೆ ರಿಸೈಕಲ್ ಮಾಡಿದ್ದಾರೆ, ಅದರಿಂದ ಮಾಡಿದಂಥ ಬಾಟಲ್ಸ್ ಇದೆಲ್ಲ. ಅಂದರೆ ಯಾವುದರಿಂದ? ಭತ್ತದ ಹೊಟ್ಟು ಮತ್ತು ಕಾಫಿ ಬೀಜದ ಸಿಪ್ಪೆ ಮತ್ತು ಭತ್ತದ ಹೊಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳು. ಗ್ರೇಟ್ ರೀ, ಇದೆಲ್ಲ ರೀಸೈಕಲ್ ಮಾಡಿದ್ದಾರೆ. ಇದೆಲ್ಲ ಹೋಮ್ ಮೇಡ್ ಚಿಪ್ಸ್ ಇದೆ. This one, mango cheesecake. What can it be? ತಿರಾಮಿಸು ಏನದು? Chocolate mousse jar cake, ಹಾಂ, mango cheese cake, mango mousse. ಬೇಕಾ? Tiramisu also. Chocolate tiramisu. ಬೇಕಾ? ಮಾವಿನಹಣ್ಣು ಒಂದೇ ಸಲ ಬಾಳೆಹಣ್ಣು ಕೆಜಿಗ ಇದು ಇದು ಪರ್ ಪೀಸಿಗೆ 50. 50 ರೂಪಾಯಿ ಕೆಜಿಗ ಹೆಂಗೆ ತುಂಬ ಸಿಹಿ ಇದೆಯಾ? ಕೊಡ್ತೀನಿ, ಟೇಸ್ಟ್ ನೋಡಿ ತಗೊಳ್ಳಿ. ತಿನ್ನು. ಅಲ್ಲ ಚೆನ್ನಾಗಿದ್ರೆ ತಗೊಂಡು ಹೋಗೋಣ. ನೋಡಿ ಮಾವ ಮತ್ತು ಹಲಸಿನ ಮೇಳದಲ್ಲಿ ಮಾವಿನಹಣ್ಣು. ಈ ಮಕ್ಕಳೆಲ್ಲ ಆಟ ಆಡ್ತಾರೆ. ನಾವು ಹೋಗ್ಬೋದಿತ್ತು ಕಡೆಗೆ, ಏನ್ ಸರ್ ಇವರು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ.
ತಿನ್ನಕ್ರೆ ಹೋಗ್ತೀರಾ? ಬನ್ರಿ ಹೋಗೋಣ. ನಾವು ಸಣ್ಣವ್ರಿ, ನಾವು ಸಣ್ಣವ್ರಿ, ನಮ್ಮನ್ನು ಒಂದು ಗಿಡಿ ಅಂತ ಹೇಳೋಣ. ಶೂಟ್ ಮಾಡ್ತೀರಾ? ಶೂಟ್ ಮಾಡ್ಬೇಕಾ? ಟ್ರೈ ಮಾಡಿ. ಈ ಶೂಟ್ ನಮ್ದು ಮನೆಯಲ್ಲಿದೆ ಕೋವಿಡ್. ಗುರಿ ಇಡ್ತಾರೆ. ಮಗು ಸಾಕಾಯ್ತು ಪಾಪ, ಕೋವಿ ಅಷ್ಟು ದಿನ. ಈಚೆ ತಿನ್ನಕ್ಕೆ ಇಟ್ಟವ್ರೆ ಬೋಂಡ, ಬಜ್ಜಿ, ಚಿತ್ರಾನ್ನ, ಪಾನಿಪುರಿ ತಿಂತೀರಾ? ಹೋಗ್ಬರೋಣ. ಮಾಡುವಂತ ಹಸಿರು ಮೇಳದಲ್ಲಿ ಮಾವಿನಕಾಯಿ, ಸೊ ಇನ್ನು 2 ರಿಕ್ವೆಸ್ಟ್ ಮಾಡಿದಾವೆ ಫಾರ್ ಶೋರ್, ಅದನ್ನು ಕೂಡ ಹಾಡ್ತೀವಿ. ಬೇಡುವೆನು ವರವನ್ನು ಕೊಡೆ ತಾಯಿ, ಜನ್ಮವನು ಪಡೆತನಕ ಮರೆಯಲ್ಲ ಜೋಗಿ, ಮರೆಯಲ್ಲ ಜೋಗಿ. ಬೇಡುವೆನು ವರವನ್ನು ಕೊಡೆ ತಾಯಿ, ಜನ್ಮವನು ಪಡೆತನಕ ಮರೆಯಲ್ಲ ಜೋಗಿ. ಜನ್ಮ ಸಂಬಂಧ ಯಾವ್ದು ತನಕ ಗೊತ್ತಾಯ್ತಾ? ಪ್ಲೀಸ್ 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 ಹೌದು ಸಾಂಗ್ ರೆಪ್ರೆಸೆಂಟ್ ಮಾಡಿ. ರಂಜಿತ್ ಹಸಿರೆಣ್ಣೆ ಹಿಂಗಮ್ಮ? 4 kg 60. ಜನವರಿಯಲ್ಲಿ ಮೊಹಮ್ಮದ್ ಹಸಿನ ಮೇಳದಲ್ಲಿ ಬಿಡಿಸ್ತೀನಿ ಅಂತ ಬಂದಿದ್ದೇನೆ. ಸ್ವರ್ಗ ಸ್ವರ್ಗ ಇದ್ರೆ ಈ ತರ ಇರ್ಬೇಕು ಮನೆ ಅಲ್ವಾ? ಇದು ಫ್ಯಾಮಿಲಿ ಟ್ರಿಪ್ ಪಾರ್ಕ್ ಅಂತ, ಒಂದು ಫ್ಯಾಮಿಲಿ ಇದ್ರೆ ನಾವಿಲ್ಲಿ ಹೋಗ್ಬೋದು. ಫ್ರೆಂಡ್ಸ್, ನಾವು ಮಾವ ಮತ್ತು ಹಲಸಿನ ಮೇಳಕ್ಕೆಲ್ಲ ಹೋಗಿ ಬಂದಾಯಿತು. ಸೊ ಫುಲ್ ಗಮ್ಮತ್ತು, ಏನೆಲ್ಲ ತಿನ್ಲಿಕ್ಕಾಗುತ್ತದೆ ಎಲ್ಲ ತಿಂದ್ವಿ. ಹೊಟ್ಟೆ ಎಲ್ಲ ಫುಲ್ ಆಗಿದೆ, ಇನ್ನು ಎಂತ ಇಲ್ಲ, ಹೋಗಿ ಮಲಗೋದು ಅಷ್ಟೇ.